ದಿನ ಬೆಂಗಳೂರು ವಕೀಲರ ಸಂಘದಿಂದ ಬಹಳಷ್ಟು ಜನ ವಕೀಲರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಈ ಒಂದು ಹೋರಾಟವನ್ನು ಇವತ್ತು ಶುರು ಮಾಡಿದ್ದೀವಿ. ನಮ್ಮಲ್ಲಿರುವಂಥ ಒಂದು ಬೇಡಿಕೆ ಏನಂತಂದರೆ ಅಥವಾ ಒಂದು ಡಿಮ್ಯಾಂಡ್ ಏನಂತಂದರೆ, ನ್ಯಾಯಮೂರ್ತಿಗಳಾದ ಡಿ.ಕೆ. ಸಿಂಗ್ ಅವರು ಭಾಳ ಹಠಾತ್ತಾಗಿ ವರ್ತಿಸ್ತಾರೆ, ಲಾಯರ್ಗಳ ಮೇಲೆ ಅಗೌರವವಾಗಿ ಮಾತಾಡ್ತಾರೆ. ಈ ವಿಷಯಗಳ ಬಗ್ಗೆ ನಾವು ಅನೇಕ ದಿನದಿಂದ ಪರಿಹಾರಗಳನ್ನ ಕೇಳಿದ್ದೀವಿ. ಯುವ ವಕೀಲರು ಅವ್ರ ಮುಂದೆ ಹಠಾತ್ ನಿರ್ಣಯಗಳನ್ನ ತಗೊಳ್ತಾರೆ. ಆದ್ದರಿಂದ ಇದ್ರ ಬಗ್ಗೆ ಒಂದು ಪ್ರತಿಭಟನೆಯನ್ನು ಇವತ್ತು ಏರ್ಪಡಿಸಿದ್ದೀವಿ. ಅದರ ಜೊತೆಗೆ ಹಲವಾರು ಮೂಲಸೌಕರ್ಯಗಳನ್ನು ಚೀಫ್ ಜಸ್ಟಿಸು ಕಲ್ಪಿಸುವಲ್ಲಿ ವಿಫಲರಾಗಿದ್ದಾರೆ. ತಮ್ಮ ಹೈಕೋರ್ಟು ಅವರೇ ಅದರ ಅಧೀನದಲ್ಲಿದ್ದಾರೆ. ಆದರೆ ಅಲ್ಲಿ ಹಲವಾರು ಸಮಸ್ಯೆಗಳಿವೆ. ಟ್ರಯಲ್ ಕೋರ್ಟ್ನಲ್ಲಿ 25 ಜನ ವೇಕೆಂಟ್ ಇದ್ದಾರಲ್ಲ ಜಡ್ಜ್ಗಳು. ಆ 25 ಜನ 2 ಕೋರ್ಟಿನ ಕೆಲಸ ಮಾಡ್ತಾರೆ. ಕಕ್ಷಿದಾರರಿಗೆ ನ್ಯಾಯ ಸಿಗದಿರೋ ಒಂದು ಪರಿಸ್ಥಿತಿ ಇದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ 7 ಫ್ಲೋರ್ ಇದೆ, 28 ಕೋರ್ಟ್ ಇದೆ. 28 ಕೋರ್ಟ್ಗೆ ಲಿಫ್ಟ್ನಲ್ಲಿ ಹೋಗಬೇಕು ಅಂತಂದರೆ ಒಂದೇ ಒಂದು ಲಿಫ್ಟ್ ಕಲ್ಪಿಸಿದ್ದಾರೆ ಕಕ್ಷಿದಾರರಿಗೆ, ಅದು ವಕೀಲರಿಗೆ. ಇವೆಲ್ಲವೂ ಒಂದು ಘೋರವಾದ ಅನ್ಯಾಯ ಹಾಗೂ ಇನ್ಸೆನ್ಸಿಟಿವಿಟಿ ಅಂತ ಏನು ಹೇಳ್ತೀವಿ, ಅದ್ರ ಬಗ್ಗೆ ಒಂದು ಸೂಕ್ಷ್ಮತೆಯೇ ಇಲ್ಲ. ನಾವು ನೋಡಬೇಕು, ವಕೀಲರಿಗೆ ನಾವು ಇದನ್ನು ಒದಗಿಸ್ಕೊಡ್ಬೇಕು, ಪರಿಹಾರವನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ಒಂದು ಸೂಕ್ಷ್ಮತೆ ಇಲ್ಲ. ಮುಖ್ಯ ನ್ಯಾಯಾಧೀಶರ ಒಂದು ಹೊರಗೆ ಈ ಎಲ್ಲ ವಿಷಯಗಳು ಬರುತ್ತೆ. ಯಾಕಂದರೆ ಅವರು ಅದಕ್ಕೆ ಜವಾಬ್ದಾರ. ಈ ಇಡೀ ರಾಜ್ಯದ ನ್ಯಾಯ ವ್ಯವಸ್ಥೆಗೆ, ವ್ಯವಧಾನದ ವ್ಯವಸ್ಥೆಯಲ್ಲಿ ಅವರೇ ಕ್ಯಾಪ್ಟನ್. ಆ ಕ್ಯಾಪ್ಟನ್ನಿನ ಜವಾಬ್ದಾರಿಗೆ ಈ ಎಲ್ಲ ವಿಷಯಗಳು ಬರುತ್ತೆ. ಅನೇಕ ಬಾರಿ ಹೋಗಿ ಹೇಳ್ತೀವಿ ನಾವು, ಆದರೂ ಸಹ ಅವರು ಅದನ್ನು ಸೂಕ್ಷ್ಮವಾಗಿ ಪರಿಗಣಿಸಲ್ಲ. ಯಾಕೆ ಅಂತ ಹೇಳಿದ್ರೆ, ಬಹುಶಃ ಅವರು ಡೆಲ್ಲಿಯಿಂದ ಬಂದಿದ್ದಾರೇನೋ. ಇಲ್ಲಿನ ಕಷ್ಟಗಳು ಹಾಗೂ ಕಕ್ಷಿದಾರರ ಕಷ್ಟಗಳು, ವಕೀಲರ ಕಷ್ಟಗಳು ಗ್ರಹಿಸೋದಕ್ಕೆ ಅವ್ರಿಗೂ ಸಹ ಸಮಯ ಬೇಕು. ಆದ್ದರಿಂದ ನಾವು ಇವತ್ತು ಮುಖ್ಯ ನ್ಯಾಯಾಧೀಶರ ಮೇಲೆ, ಅವರ ವರ್ತನೆ ಮೇಲೆ, ಹಾಗೂ ಡಿ.ಕೆ. ಸಿಂಗ್, ನ್ಯಾಯಾಧೀಶ ಡಿ.ಕೆ. ಸಿಂಗ್ ಅವರ ವರ್ತನೆ ಮೇಲೆ, ಹಾಗೂ ಜಸ್ಟಿಸ್ ಶ್ರೀಶಾನಂದ್ ಅವರು ಮಾತಾಡುವಾಗ ವಕೀಲರ ಮೇಲೆ ಕಮೆಂಟ್ಸ್ ಮಾಡ್ತಾರೆ, ವಕೀಲರ ವರ್ತನೆಗಳ ಮೇಲೆ ಕಮೆಂಟ್ಸ್ ಮಾಡ್ತಾರೆ. ಈ ಥರ ಪರ್ಸ್ನಲ್ ಕಮೆಂಟ್ಸ್ ಮಾಡಬಾರ್ದು. ಈ ವಿಷಯಗಳನ್ನು ಇಟ್ಕೊಂಡು ನಾವು ಇವತ್ತು ಹೋರಾಟಕ್ಕೆ ಹೊರಟಿದ್ದೀವಿ. ಇಡೀ ಕರ್ನಾಟಕದಿಂದ ಧರಣಿಗಳು, ಎಲ್ಲ ತಾಲೂಕು ಹಾಗೂ ಜಿಲ್ಲಾ ಬಾರ್ ಅಸೋಸಿಯೇಷನ್ಗಳಿಗೆ ಧರಣಿ ನಡೆದಿದೆ. ಈ ಧರಣಿ ನಮಗೆ ಒಂದು ಸಪೋರ್ಟ್ ಹಾಗೂ ಶಕ್ತಿಯನ್ನು ಕೊಟ್ಟಿದ್ದಾರೆ, ನಮಗೂ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ. ಹಾಗೂ ನಾವು ಒಂದು ಗಡುವನ್ನು ಹಾಕಿದ್ದೀವಿ, 15 ದಿನದಲ್ಲಿ ನೀವು ದಯವಿಟ್ಟು ಎಲ್ಲ ಸೌಲಭ್ಯಗಳನ್ನು, ಮೂಲಸೌಕರ್ಯಗಳನ್ನು ಕಲ್ಪಿಸ್ಕೊಡ್ಬೇಕು. ರಿಜಿಸ್ಟ್ರಿನಲ್ಲಿ ಈ ವಿಷಯಗಳನ್ನು ಇಟ್ಕೊಂಡು ನಾವು ಒಂದು ಗಡುವು ಕೊಟ್ಟಿದ್ದೀವಿ. 15 ದಿನದಲ್ಲಿ ಇವೆಲ್ಲ ಪರಿಹಾರಗಳಾಗಬೇಕು. ಆಗದೇ ಇದ್ದರೆ ನಾವು ಟೋಟಲ್ 1, ಟೋಟಲ್ 4 ಇವನ್ನೆಲ್ಲ ಬಾಯ್ಕಾಟ್ ಮಾಡ್ತೀವಿ. ನ್ಯಾಯಮೂರ್ತಿಗಳಾದ ಶ್ರೀಶಾನಂದ ಸರ್ ಅವರು ಅಷ್ಟೇ ಕಕ್ಷಿದಾರರ ಮೇಲೆ ಮಾತಾಡಬಾರ್ದು ಹಾಗೂ ವಕೀಲರ ಮೇಲೆ ಮಾತಾಡಬಾರ್ದು. ತಮ್ಮ ತೀರ್ಪನ್ನು ಬರೀರಿ, ಇಷ್ಟೇ ನಾವು ಅಪೇಕ್ಷೆ ಪಡೋದು. ಯಾವಾಗ ಕಕ್ಷಿದಾರರು ವಕೀಲರ ಮೇಲೆ ಮಾತಾಡ್ತೀವಿ, ಅದು ಪರ್ಸ್ನಲ್ ಆಗಿದೆ. ಆದ್ದರಿಂದ ಅದನ್ನು ಆ ಸೂಕ್ಷ್ಮತೆಯನ್ನು ಇಟ್ಕೊಂಡು ಅವರು ವರ್ತಿಸಬೇಕು, ಅವರು ನ್ಯಾಯ ವ್ಯವಧಾನ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಆದ್ದರಿಂದ ಇಡೀ ವಕೀಲರ ಸಂಘ ಇವತ್ತು ಸುಮಾರು ಒಂದು 700ರಿಂದ 1000 ಜನ ಸೇರಿ ಈ ಹೋರಾಟದಲ್ಲಿ ನಾವು ಪಾಲ್ಗೊಂಡು ನಾವೊಂದು ಸ್ಪಷ್ಟ ಸಂದೇಶವನ್ನು ಕಳಿಸಿದ್ದೀವಿ. ಹಾಗೂ ಇನ್ನು ಮುಂದೆ ಇದೇ ತರಹ ಒಂದು ಮೃದು ಧೋರಣೆ ಅಥವಾ ಓಕೆ ನೋ ಪ್ರಾಬ್ಲಮ್, ಏನು ಮಾಡ್ತಾರೆ ನಾವೇನು ನೋಡೋಣ ಅಂತ ಮುಂದೆ ಹಾಕಿದ್ರೆ ಖಂಡಿತವಾಗೂ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹತ್ರ ಹೋಗಿ ನಾವು ಕಂಪ್ಲೇಂಟ್ ಮಾಡಬೇಕಾದ ಪರಿಸ್ಥಿತಿ ಇದೆ. CJIಗೆ ಹೋಗಿ ಕಂಪ್ಲೇಂಟ್ ಮಾಡಿ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳಬೇಕಾದ ಪರಿಸ್ಥಿತಿ ಇದೆ. ಡೆಲಿಗೇಷನ್, ಕರ್ನಾಟಕದಿಂದ ಒಂದು ದೊಡ್ಡ ಡೆಲಿಗೇಷನ್, ಸೀನಿಯರ್ ಅಡ್ವೊಕೇಟ್ಸ್ ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ಗವರ್ನಿಂಗ್ ಕೌನ್ಸಿಲ್ ಅವರು ಹೋಗಿ ಮುಖ್ಯ ನ್ಯಾಯಮೂರ್ತಿಗಳನ್ನ ಭೇಟಿ ಮಾಡಿ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ನಾವು ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಅದನ್ನು ಹಠಾತ್ತಾಗಿ ನಾವು ಅವ್ರ ಜೊತೆ ವರ್ತಿಸ್ಬಾರ್ದು. ಅದ್ರ ಜೊತೆಗೆ ಅವ್ನ ಯುವಕನೇ ಆಗಿರಲಿ, ಸೀನಿಯರೇ ಆಗಿರಲಿ, ಅವರಿಗೆ ಒಂದೇ ಥರ ನೋಡಬೇಕು. ಇದು ನಾವು ವಕೀಲರಲ್ಲಿ ನ್ಯಾಯಾಧೀಶರು ಕೇಳೋದು. ಇದ್ರ ಜೊತೆಗೆ ಒಮ್ಮೊಮ್ಮೆ ನಿಮ್ಮ ಕಕ್ಷಿದಾರ ಹೀಗೆ ಮಾಡ್ದ ಹಾಗೆ ಮಾಡ್ದ ಅಂತ ಕಮೆಂಟ್ಸ್ ಮಾಡ್ತಾರೆ. ಈ ಅನ್ವಾಂಟೆಡ್ ಪರ್ಸ್ನಲ್ ಕಮೆಂಟ್ಸ್ ಏನಾಗುತ್ತೆ, ಕಕ್ಷಿದಾರ ಅಲ್ಲಿ ಕೂತಿರ್ತಾರೆ, ಏನು ಸರ್ ನನ್ನ ಮೇಲೆ ಹಿಂಗೆ ಹೇಳೋಗ, ನೀವು ನ್ಯಾಯವಾದಿಗಳು ಏನೂ ಹೇಳಲಿಲ್ಲ, ನ್ಯಾಯಾಧೀಶರು ನಾನು ಹಂಗೆ ಮಾಡಿಲ್ಲ, ನೀವು ಯಾಕೆ ಒಪ್ಕೊಂಡ್ರಿ, ನೀವು ಯಾಕೆ ಅವ್ರು ಹೇಳೋದಕ್ಕೆಲ್ಲ ಸುಮ್ಮನೆ ಇದ್ದೀರಾ ಅಂತ ಕೇಳ್ತಾರೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ಕಕ್ಷಿದಾರ ಮೇಲಾಗಲಿ ವಕೀಲರ ಮೇಲಾಗಲಿ ಪರ್ಸ್ನಲ್ ಕಮೆಂಟ್ಸ್ ಇರಬಾರ್ದು. ಅವ್ರ ಮೇಲೆ ಅಪಾರವಾದ ಗೌರವ ಇದೆ, ಒಳ್ಳೆ ನ್ಯಾಯ ವಿಧಾನವನ್ನು ಮಾಡ್ತಾರೆ, ಒಳ್ಳೆ ಕೆಲಸವನ್ನು ಮಾಡ್ತಾರೆ. ಆದ್ದರಿಂದ ಇದನ್ನು ಮಾಡಬಾರ್ದು ಅಂತ ನಾವು ಹೇಳ್ತೀವಿ.